ಇದೇ ನಮ್ಮ ಚಾಮುಂಡಿ ಬೆಟ್ಟನ ಅಥವಾ ಕಸದ ಬೆಟ್ಟನ? ಹೌದು, ಹೀಗೆ ಹೇಳೋದಕ್ಕೆ ಮನ್ಸಿಗೆ ತುಂಬಾ ಕಷ್ಟ ಆದ್ರೂ ಆಗ್ತಾ ಇರೋದು ಅದೇನೆ. ಎಲ್ರಿಗೂ ನಮಸ್ಕಾರ, ನಾನು ಅಮಿತ್ ಶಂಕರ್, ಮೈಸೂರು. ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲು ಮೂಲಕ ಹೋಗೋದು ದೇವರ ಸೇವೆ ಹಾಗೂ ಒಳ್ಳೆ ಫಿಟ್ನೆಸ್ ಆಕ್ಟಿವಿಟಿ. ಹೀಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಹಾಗೂ ದೇಹಕ್ಕೆ ಆರೋಗ್ಯನ ಕೊಡ್ತಾ ಇರೋ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ನಾವು ಕೊಡ್ತಾ ಇರೋದು ಬರೀ ಕಸ. ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಬಾಟಲ್ಸು, ಅರಿಶಿನ ಕುಂಕುಮ ಹಚ್ಚಕ್ಕೆ ಯೂಸ್ ಮಾಡಿರೋ ಕವರ್ಗಳು, ಪೇಪರ್ ಗ್ಲಾಸು, ಚಪ್ಪಲಿ, ಡೈಪರು ಎಲ್ಲಾನು ಎಲ್ಲಂದ್ರಲ್ಲಿ ಬಿಸಾಕಿದ್ದಾರೆ. ಪ್ಲಾಸ್ಟಿಕ್ ಹ್ಯಾಂಡ್ ಬ್ಯಾಗ್ಸ್ನ ಸೀಸ್ ಮಾಡ್ತಾ ಇರೋ ಗೌರ್ಮೆಂಟು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಹಾಗೂ ಪ್ಲಾಸ್ಟಿಕ್ ಬೌಲ್ಸ್ನ ಮಾರ್ತಾ ಇರೋದನ್ನ ಯಾಕೆ ನಿಷೇಧ ಮಾಡ್ತಿಲ್ಲ? ವೆಹಿಕಲ್ ಪಾರ್ಕಿಂಗ್ಗೆ ಮತ್ತೆ ಸ್ಪೆಷಲ್ ದರ್ಶನಕ್ಕೆ ಕಲೆಕ್ಟ್ ಮಾಡ್ಕೊಳ್ಳೋ ದುಡ್ಡನ್ನ ಸ್ಟ್ರಿಕ್ಟ್ ಆಗಿ ಮಾಡ್ತಿರೋ ನಮ್ಮ ಆಡಳಿತ ಮಂಡಳಿ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡೋದ್ರಲ್ಲಿ ಯಾಕೆ ತಲೆ ಕೆಡಿಸ್ಕೊಳ್ತಿಲ್ಲ? ಇನ್ನು ಅಲ್ಲಿನ ವ್ಯಾಪಾರಿಗಳು, ಅವ್ರಿಗೆ ವ್ಯಾಪಾರ ಆದ್ರೆ ಸಾಕು, ಚಾಮುಂಡಿ ಬೆಟ್ಟ ಹಾಳಾಗೋದ್ರೂ ಪರವಾಗಿಲ್ಲ. ಈ ರೀತಿ ಒಂದು ಬೋರ್ಡ್ ಹಾಕ್ಬಿಟ್ರೆ ಎಲ್ಲ ಸರಿ ಹೋಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ನನ್ನ ಮನವಿ. ಇದಷ್ಟೇ ಅಲ್ಲದೆ ಎಲ್ಲಂದ್ರಲ್ಲಿ ಬಿಸಾಡೋ ಕಸನ ದಯವಿಟ್ಟು ಡಸ್ಟ್ ಬಿನ್ ಅಲ್ಲಿ ಹಾಕಿದ್ರೆ ನಮ್ ಚಾಮುಂಡಿ ಬೆಟ್ಟ ಎಷ್ಟೋ ಕ್ಲೀನ್ ಆಗಿರುತ್ತೆ. ನಮ್ಮ ಚಾಮುಂಡಿ ಬೆಟ್ಟನ ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ಏನೆಲ್ಲ ಪ್ರಿಕಾಷನ್ಸ್ ನ ತಗೋಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.